ಹಾಯ್ ಆಲ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ರಾಜ್. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ಈ ವರ್ಷದ ಕೊನೆಯ ದಿನ 2024 ಕೊನೆಯ ವ್ಲಾಗ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಈ 2024 ನಮಗೆ ಬೇಸರ ತಂದ ಯಾವುದೇ ಘಟನೆಗಳು ಅಥವಾ ಕಹಿ ಘಟನೆಗಳು ಎಲ್ಲನೂ ಇಲ್ಲೇ ಬಿಟ್ಟು ಬರೀ ಒಳ್ಳೆ ಸಿಹಿ ಘಟನೆಗಳನ್ನು, ನಮಗೆ ಖುಷಿ ಕೊಡುವಂಥ ಒಳ್ಳೆ ನೆನಪುಗಳನ್ನು ಮಾತ್ರ 2025 ತಗೊಂಡೋಗೋಣ. ಈ ಒಳ್ಳೆ ನೆನಪುಗಳನ್ನು ನೀಡಿದ 2024 ಮನಸ್ಸಿಂದ ಧನ್ಯವಾದಗಳನ್ನು ಹೇಳಿ 2025ಕ್ಕೆ ಕಾಲಿಡೋಣ. ಈಗ ನಾನು ಬೆಳಗ್ಗೆ ಬಂದು ನೋಡೋಷ್ಟರಲ್ಲಿ ಟೈಮ್ 8 ಗಂಟೆ ಮೇಲೆ ಆಗೋಗಿದೆ. ಸೂರ್ಯ ಚೆನ್ನಾಗಿ ಕಾಣಿಸ್ತಾ, ದೇವ್ರ ಕೈ ಮುಗಿದು ಹೊರಗಡೆ ಬಂದೆ. ನನ್ನ ಮಿನಿ ಚಿಕ್ಕ ಗಾರ್ಡನ್ನ ನೋಡೋದಕ್ಕೆ ತುಂಬ ಖುಷಿ ನನಗೆ. ನೋಡಿ, ನನ್ನ ಮನಿ ಪ್ಲ್ಯಾಂಟ್ ಹೇಗೆ ಹೋಗಿತ್ತು. ಸೊ ಸರಿ ಮಾಡಿದೆ. ನಮ್ಮ ಮನೆ ಮುಂದೆನೇ ತೆಂಗಿನ ಮರ ಇದೆ. ನಂಗೆ ಅದು ನೋಡಿದ್ರೇ ತುಂಬ ಖುಷಿ. ನಮ್ಮ ಮನೆ ಮುಂದೆ ಚಿಕ್ಕ ಪುಟ್ಟ ಕೃಷ್ಣ ಇದೆ. ಈ ಗಿಡ ಈ ಥರ ಅಲಾಟಿದ್ರೆ ನಂಗೆ ನಿಮ್ಮ ಜೊತೆನೇ ಮಾತಾಡ್ತಿರೋ ಫೀಲ್ ಕೊಡುತ್ತೆ ನನಗೆ. ಸೊ ನನ್ನ ಗಿಡಗಳನ್ನೆಲ್ಲ ನೋಡ್ಬೇಕಾದ್ರೆ ನಂಗೆ ಒಂಥರ ಖುಷಿ ಇರುತ್ತೆ. ನೋಡಿ, ಗಂಟೆ ಆಗಲೇ 8:30 ಆಗಿದೆ. ಸೊ ಬೇಗ ರೆಡಿ ಆಗಬೇಕು. ಕಿಚನೆಲ್ಲ ನೈಟೇ ನಾನು ಕ್ಲೀನ್ ಮಾಡಿ, ಯಾವತ್ತೂ ನೈಟೇ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ನಂಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಫ್ರೆಶ್ ಆಗಿದೆ ಕಿಚನು, ತುಂಬ ಖುಷಿ. ಸೊ ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಸೊ ಈಗ ಕಸ ಎಲ್ಲ ಗುಡಿಸ್ದೆ ಅಷ್ಟೇ ನಾನು. ಸೊ ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಈ ಸಲ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿದ್ದಿದ್ದಲ್ಲ. ನಾನು ಮುಂದಿನ ಬ್ಲಾಗಲ್ಲಿ ಯಾವಾಗಾದ್ರು ನಾನು ಕೃಷ್ಣ ಜನ್ಮಾಷ್ಟಮಿ ಮಾಡಿ ಫೋಟೋಸ್ನೆಲ್ಲ ಶೇರ್ ಮಾಡ್ಕೋತೀನಿ. ಇದು ನನ್ನ ಮಗಳು ಸ್ಕೂಲಲ್ಲೆಲ್ಲ ಕ್ರಾಫ್ಟು ಶೇಪ್ಸು ಎಲ್ಲ ಮಾಡಿದಾಗ ಕೊಡ್ತಿದ್ರು. ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಂತ ಹಾಗೆ ಇಟ್ಟಿದ್ದೀನಿ ನಾನು. ಅವಳು ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು. ನೋಡಿ, ಅವಳು ಚಿಕ್ಕ ಗೊಂಬೆ ಎಲ್ಲ ಕೆಳಗೆ ಗಲೀಜು ಮಾಡ್ತಾಳಂತ. ಸೊ ಹಾಲು ತೊಗೊಂಬರೋಣ ಅಂತ ಇಬ್ಬರು ಹೊರಟು ಹಾಲು ತೊಗೊಂಬಂದ್ವಿ. ರಾತ್ರಿಯೇ ನಾನು ಅಕ್ಕಿ ನೆನೆಸಿದ್ದೇನಲ್ಲ, ಬೆಳಗ್ಗೆ ನೀರು ದೋಸೆ ಮಾಡೋಣ ಅಂತ. ಸೊ ಇದನ್ನು ಹಾಗೆ ರುಬ್ಕೊಂಬಿಡೋಣ ಅಂತ ರುಬ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು, ಫುಲ್ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ನೀರು ಕಲಿಸ್ಬೇಕು. ಸೊ ಇದನ್ನು ನಾನು ಬೇರೆ ಪಾತ್ರೆಗೆ ಇವಾಗ ನೀರು ದೋಸೆಗೆ ಸಾಮಾನ್ಯವಾಗಿ ಯಾರೂ ಉದ್ದಿನಬೇಳೆ ಹಾಕೋಲ್ಲ. ನಾನೊಂದು ಚೂರು ಉದ್ದಿನಬೇಳೆ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಕಾಯಿ ತುರಿ ಹಾಕ್ತಾರೆ. ಕಾಯಿ ತುರಿ ಮಿಕ್ಸಿ ಮಾಡ್ಕೋಬೇಕಾದ್ರೆ ಕಾಯಿ ತುರಿ ಹಾಕ್ತಾರೆ. ನೋಡಿ, ನಾನು ಈಗ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ನೀರಾಗಿರ್ಬೇಕು. ಇನ್ನೂ ನೀರು ಮಿಕ್ಸ್ ಮಾಡ್ಕೋಬೋದು ದೋಸೆ ಹಾಕ್ಬೇಕಂದ್ರೆ. ಈಗ ಇದನ್ನ ನಾನು ಹೀಗೆ ಕ್ಲೋಸ್ ಮಾಡಿಟ್ಬಿಟ್ಟು ಈಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ನನ್ನ ಮಗಳು ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಕ್ಲೋಸ್ ಮಾಡಿಟ್ಟು ಹೋಗ್ತೀನಿ. ಸೊ ಫೈನಲಿ ಫ್ರೆಶ್ ಅಪ್ ಆಗಾಯಿತು. ನನ್ನ ಯಜಮಾನ್ರು ಲೇಟಾಗಿದ್ದು ಬೇಗ ರೆಡಿಯಾಗಿ ಕೂತಿದ್ದಾರೆ. ನನ್ನ ಮಗಳು ರೆಡಿ ಆದರೆ ಸರಿ ಪೂಜೆ ಮಾಡಿಬಿಡೋಣ ಫಸ್ಟು ದೇವರಿಗೆ. ಇವತ್ತು ಮಂಗಳವಾರ ಅಂತ ಹೋದೆ. ಈಗ ಪೂಜೆ ಮಾಡಿ ದೀಪ ಹಚ್ತಾಣ ಅಂತ ದೀಪನೂ ಹಚ್ಚಿ ಆಯಿತು. ಪೂಜೆ ಎಲ್ಲ ಮಾಡಿ ಆಯಿತು. ನಮ್ಮ ದೇವ್ರ ಮನೆಯಲ್ಲಿ ನನಗೆ ತುಂಬ ಖುಷಿ ಕೊಡುತ್ತೆ. ಈ ಕೃಷ್ಣ ನನಗೆ ಇನ್ನೂ ತುಂಬ ಖುಷಿ ಕೊಡುತ್ತೆ. ಸೊ ಈಗ ಪೂಜೆ ಎಲ್ಲ ಮಾಡಾಯಿತು. ನಾನು ಈಗ ಬನ್ನಿ, ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡೋಣ. ಅವಳ ಮಮ್ಮಿ ನಂದು ಸೆಲ್ಫಿ ತೆಗಿ ಅಂತ ಬಂದಿದ್ದು. ಅವಳ ಫ್ರೆಂಡ್ ಬಂದಿದ್ಲು. ನಾನು ಅವಳು ಸೆಲ್ಫಿ ತಗೋಬೇಕು, ನನ್ನ ಫ್ರೆಂಡು ಸೆಲ್ಫಿ ತೆಗಿ ಮಮ್ಮಿ ಅಂತಿದ್ಲು. ಸೊ ಅವಳು ಒಂದು ಸೆಲ್ಫಿ ತೆಗೆದು ಅವಳಿಗೆ ಖುಷಿ ಕೊಡುತ್ತಲ್ವ, ಅವಳು ಕೇಳಿದ್ದು ಮಾಡಿದಾಗ. ಸೊ ಅದಕ್ಕೋಸ್ಕರ ಅವಳು ಖುಷಿ ಕೊಡೋ ವಿಷಯ ಎಲ್ಲ ಮಾಡಬೇಕು ಅಂತ ನನ್ನ ಆಸೆ. ಈಗ ದೋಸೆಗೆ ಆವಾಗಲೇ ನಾನು ನೀರು ದೋಸೆಗೆ ರುಬ್ಬಿಟ್ಟಿದ್ದಕ್ಕೆ ನಾನು ಉಪ್ಪು ಹಾಕಿರಲಿಲ್ಲ. ಈಗ ಉಪ್ಪು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ನೀರು ಬೇಕಾ ಅಂತ ನೋಡಿಕೊಂಡು ಚೂರು ನೀರು ಹಾಕ್ಕೊಂಡೆ ನಾನು. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಇಟ್ಕೊಂಡೆ ನಾನು. ಇದಕ್ಕೆ ಸ್ವಲ್ಪ ಎಗ್ ಬುರ್ಜಿ ಥರ ಮಾಡೋಣ ಅಂತ, ಒಂದು ಸ್ವಲ್ಪ ಎಗ್ ಬುರ್ಜಿ ಥರ ಮಾಡೋಣ ಅಂತ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡು ನಾನು ಈಗ ಎಗ್ ಬುರ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟೆ, ಈರುಳ್ಳಿ ಹಾಕಿ ಉಪ್ಪು ಹಾಕಿದ್ದೀನಿ. ಒಂದು 3 ಮೊಟ್ಟೆ ಹಾಕಿ ಕಲಿಸ್ದೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕೋಲ್ಲ. ಹೀಗೆ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಟ್ರೆ ಅದು ಗಟ್ಟಿಯಾಗಿ ಹೋಗುತ್ತೆ, ತಳ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾನು. ಮಿಕ್ಸ್ ಮಾಡಿಕೊಂಡೆ. ಹೀಗೆ ನೋಡಿ, ಚೆನ್ನಾಗಿ ಬೀಟ್ ಮಾಡಬೇಕು. ಅದನ್ನೆಲ್ಲ ಗಟ್ಟಿಯಾಗಿ ಹೋಗುತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಕೊರಿಯಂಡರ್ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ. ಸೊ ಫೈನಲಿ ಇದು ರೆಡಿ ಆಯಿತು. ಈಗ ನೀರು ದೋಸೆನೂ ಹಾಕ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ನಾನು ನೀರು ದೋಸೆ ಟ್ರೈ ಮಾಡಿದ್ದೀನಿ. ಈಗ ಟಿಫನ್ ರೆಡಿ ಆಯಿತು. ಟಿಫನ್ನು ತಿಂತಾ ಇದ್ದೀವಿ, ಇವಾಗ ಟ್ರೈ ಮಾಡ್ತಾಯಿದ್ದೀವಿ. ಟಿಫನ್ ಚೆನ್ನಾಗಿ ಮುಗೀತು ಬೆಳಗ್ಗೆ. ಸೊ ಹೊರಗಡೆ ಹೋಗೋಣ ಅಂತ ಏನೋ ಸ್ವಲ್ಪ ಶಾಪಿಂಗ್ ಇತ್ತು, ಹೋಗೋಣ ಅಂತ. ಫುಲ್ ಶಾಪಿಂಗ್ ಇಲ್ಲ, ಲೈಟಾಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೊರಗಡೆ ಹೊರಟ್ವಿ 3 ಜನನು. ಹೀಗೆ ಹೋಗಿ ಎಲ್ಲಿಗೆ ಹೋಗೋಣ ಅಂತ ಸ್ವಲ್ಪ ಡಿಸ್ಕಸ್ ಆಗಿ ಕೊನೆಗೆ ಫೈನಲಿ ಜಯನಗರ್ಗೆ ಹೋಗೋಣ ಅಂತ ಜಯನಗರ್ಗೆ ಹೋದ್ವಿ. ಜಯನಗರ್ 4th ಬ್ಲಾಕ್ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ನನಗೊಂದು ಸ್ವಲ್ಪ ಪ್ಯಾಂಟ್ಸ್ ಬೇಕಿತ್ತು. ಪ್ಯಾಂಟ್ಸ್ ತೊಗೊಂಡು
ಸರಿ ಝೂಡಿಯೋದಲ್ಲಿ ಆಫರ್ ಇದೆ ಅಂತ ಝೂಡಿಯೋ ಹೋಗೋಣ ಅಂತ ಝೂಡಿಯೋಗೆ ಹೋದ್ವಿ. ದಾರಿಯಲ್ಲಿ ಕಾರ್ನ್ ನೋಡಿಬಿಟ್ಟು ನನ್ನ ಮಗಳಿಗೆ ಕಾರ್ನ್ ಅಂದರೆ ತುಂಬ ಇಷ್ಟ, ಕಾರ್ನ್ ತಿನ್ನಬೇಕು ಅಂತಂದು. ಸರಿ ಅವಳು ಕಾರ್ನ್ ಕೊಡ್ಸೋಣ ಅಂತ ಅಲ್ಲಿ ನಿಂತ್ಕೊಂಡು ಕಾರ್ನ್ ಕೊಡಿಸಿ ಆಮೇಲೆ ಅವಳು ತಿಂತಾ ಇದ್ಲು ನಿಧಾನಕ್ಕೆ ಸ್ಲೋ ಆಗಿ. ಅವಳು ತಿನ್ನೋದಕ್ಕಿಂತ ಕೆಳಗಡೆ ಬೀಳಿಸಿದೆ ಜಾಸ್ತಿ ಆಯಿತು. ಅಯ್ಯೋ ಫುಫ್ ಅಂದ್ಕೊಂಡೆ ಅರ್ಧ ಬೀಳಿಸ್ಬಿಟ್ಟಿದ್ಲು ಕೆಳಗಡೆ. ಕೊನೆಗೂ ಅವಳು ತಿಂದು ಮುಗಿಸಿದ್ಲು. ಹೇಗಿದೆ ಪುಟ್ಟ ಮಗಳೇ? ಸೂಪರ್. ಅವಳಿಗೆ ಕಾರ್ನ್ ಅಂದ್ರೆ ತುಂಬ ಇಷ್ಟ. ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ಸ್ವಲ್ಪ ಜಾಸ್ತಿ. ಸೊ ಝೂಡಿಯೋದಲ್ಲಿ ನನ್ನ ಮಗಳಿಗೆ ಟೀ ಶರ್ಟ್ಸು ಪ್ಯಾಂಟ್ ತೊಗೊಂಡ್ವಿ. ಹಾಗೆ ಹೋಟ್ಲಲ್ಲಿ ಬರ್ತಾ ಬಿರಿಯಾನಿ ಲಾಲಿಪಾಪ್ ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಅಷ್ಟರಲ್ಲಿ ನನ್ನ ಯಜಮಾನ್ರ ಫ್ರೆಂಡ್ಸ್ ಎಲ್ಲ ಪಾರ್ಟಿಗೆ ಈವ್ನಿಂಗ್ ಅಂದ್ಬಿಟ್ಟು ಕರೀತಾಯಿದ್ರು. ಸರಿ ಅವರು ನನ್ನ ಮನೆಗೆ ಬಂದಿದ ತಕ್ಷಣ ಬಿಟ್ಬಿಟ್ಟು ಹಾಗೆ ಹೊರಟ್ರು. ನೋಡಿ ನಾನು ಇವತ್ತು ಶಾಪಿಂಗ್ ಮಾಡ್ಕೊಂಬಂದಿದ್ದು ನನ್ನ ಮಗಳು ಟೀ ಶರ್ಟು, ಅವಳಿಗೊಂದು ಪ್ಯಾಂಟು ಟಾಪು ಮತ್ತು ನನಗೊಂದು 3 ಪ್ಯಾಂಟ್ ಬೇಕಿತ್ತು. ಸೊ ತಗೊಂಡು ಮನೆಗೆ ಬಂದ್ವಿ. ಆಮೇಲೆ ನನ್ನ ಮಗಳಿಗೆ ನಿದ್ದೆ ಜಾಸ್ತಿ ಬರ್ತಿದೆ ಅಂದ್ಬಿಟ್ಟು ಮಮ್ಮಿ ನಾನು ಮಲ್ಕೊತೀನಿ ಅಂದ್ಲು. ಸರಿ ಅವಳನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ನಾನು ಆ್ಯಕ್ಚುಲಾಗಿ ಕಾಫಿ ಲವರು, ಬಟ್ ನಾನ್ ವೆಜ್ ತಿಂದಾಗ ಮಾತ್ರ ನಾನು ಟೀ ಕುಡಿತೀನಿ, ಟೀ ಇಷ್ಟಪಡ್ತೀನಿ. ನನ್ನ ಮಗಳು ಎತ್ತಲು ಅಷ್ಟೊತ್ತಲ್ಲಿ ನಮ್ಮಪ್ಪ ನಮ್ಮಮ್ಮಂಗೆ ವೀಡಿಯೋ ಕಾಲ್ ಮಾಡಿ ಮಾತಾಡಿದ್ಲು. ಅವಳು ತುಂಬ ದಿನದಿಂದ ಮ್ಯಾಗಿ ಕೇಳ್ತಿದ್ಲು, ನಾನು ಮಾಡಿಸ್ಕೊಟ್ಟೇ ಇರಲಿಲ್ಲ. ಸೊ ಮ್ಯಾಗಿ ಮಾಡಿ ಮ್ಯಾಗಿ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಲ್ಲಿ ಇವತ್ತು ಸರ್ಪ್ರೈಸಾಗಿ ಒಂದು ಕಸ್ಟರ್ಡ್ ಪುಡ್ಡಿಂಗ್ ಮಾಡೋಣ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಅಂದ್ಕೊಂಡೆ. ಅಷ್ಟರಲ್ಲಿ ಪ್ರಿಪೇರ್ ಮಾಡೋಣ ಅನ್ನೋಷ್ಟರಲ್ಲಿ ನನ್ನ ಮಗಳು ನಂಗೆ ಮ್ಯಾಗಿ ಬೇಕು ಅಂತ ಇಷ್ಟ ಇದ್ಲು. ಸೊ ಅವಳಿಗೆ ಫಸ್ಟ್ ಮ್ಯಾಗಿ ಮಾಡಿಕೊಟ್ಬಿಡೋಣ, ಆಮೇಲೆ ನಾನು ಪುಡ್ಡಿಂಗ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಅವಳಿಗೆ ಮ್ಯಾಗಿ ಎಲ್ಲ ಮಾಡಿಕೊಟ್ಟೆ. ಮ್ಯಾಗಿ ಮಾಡ್ತಿರ್ಬೇಕಂದ್ರೆ ನಾನು ಆ್ಯಕ್ಚುಲಾಗಿ ಇದು ಮ್ಯಾಗಿನ ತೊಗೊಂಡಾಗ ನಾನು ಹಾಗೆ ಫಸ್ಟು ಅದನ್ನ ಚೆನ್ನಾಗಿ ಬಿಸಿ ನೀರಲ್ಲಿ ಬೇಯಿಸ್ಕೊತೀನಿ. ಬಿಸಿ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಅದನ್ನ ಬಗ್ಗಿಸ್ಬಿಟ್ಟು ಬಿಸಿ ನೀರನ್ನ ಅದನ್ನು ತಣ್ಣೀರಲ್ಲಿ ಒಂದು 3-4 ಸಲ ಚೆನ್ನಾಗಿ ತೊಳಿತೀನಿ. ಮಕ್ಕಳಿಗೆ ತಿನ್ನಬಾರ್ದು ಅಂತಾರೆ. ಸೊ ಅದಕ್ಕೋಸ್ಕರ ನಾನು ಹಿಂಗೆ ಚೆನ್ನಾಗಿ ತೊಳೆದು ಬೇಯಿಸಿ ಬಿಸಿ ನೀರನ್ನ ಬಗ್ಗಿಸ್ಬಿಟ್ಟು ಆಮೇಲೆ ತಣ್ಣೀರಲ್ಲಿ 3 ಸಲ ತೊಳೆದು ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಿರೋದ್ರಲ್ಲಿ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಕೊಡ್ತೀನಿ. ಅವಳು ನಾನು ಮಾಡ್ತೀನಿ ಅಂದ್ಕೊಂಬಂದಿದ್ಲು. ಸೊ ನನ್ನ ಸ್ಪೂನನ್ನು ಒಳಗಡೆ ಬೀಳಿಸಿದ್ಲು ಮತ್ತು ಎತ್ಕೊಂಡು ಅವಳಿಗೆ ಹಾಕ್ಕೊಟ್ಟೆ. ಫೈನಲಾಗಿ ಅವಳು ಕುತ್ಕೊಂಡು ತಿಂತಿದ್ದಾಳೆ ನೆಮ್ಮದಿಯಾಗಿ. ಸೊ ನಾನೀಗ ಪುಡ್ಡಿಂಗ್ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಈಗ ಒಗ್ಗರಣೆಗೋಸ್ಕರ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ನೋಡಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಕಟ್ ಮಾಡಿ ಇಟ್ಕೊಂಡು ಇದನ್ನು ತುಪ್ಪ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡೆ. ಆಮೇಲೆ ಚೆನ್ನಾಗಿ ಬೇಳ್ತಾನೆ ಇರಲಿಲ್ಲ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡೆ. ಹಾಗೆ ದ್ರಾಕ್ಷಿ ಎಲ್ಲ ಹಾಕ್ಕೊಂಡೆ ಕೊನೆಗೆ. ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಅದನ್ನ ಆಮೇಲೆ ಕೆಳಗಡೆ ಇಡ್ಸ್ಕೊಂಡೆ. ಅದರಲ್ಲೇ ನಾನು ಸ್ವಲ್ಪ ಈ ಕ್ಯಾರಮೆಲ್ಗೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಹಿಡಿದಿರೋ ಥರ ಅದನ್ನು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಸಕ್ಕರೆ ಕರ್ಗೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದನ್ನ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ಆ್ಯಕ್ಚುಲಾಗಿ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಫೈನಲಾಗಿ ನೀವೇ ನೋಡ್ತೀರಾ. ಸೊ ಇದು ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಇದು ಪುಡಿಂಗ್ ಮಾಡೋ ಒಂದು ಪಾತ್ರೆ ಒಳಗಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈಗ ಇದನ್ನು ಚೆನ್ನಾಗಿ ಸೆಟ್ ಮಾಡ್ಕೊತಿದ್ದೀನಿ. ಪುಡಿಂಗ್ನ ಹಾಕಿ ಇಟ್ಕೊಂಡೆ. ಸರಿ, ಹಾಲು ಆಗಲೇ ಬಿಸಿಯಾಗಿತ್ತು. ಇನ್ನೊಂದು ಸ್ವಲ್ಪ ಕಾಯಿಸ್ಕೊಂಡು ನಾನು ವೆನಿಲಾ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ಇವತ್ತು. ಯಾವ ಎಸೆನ್ಸು ನಾನು ಯೂಸ್ ಮಾಡಲ್ಲ. ಸೊ ವೆನಿಲಾ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕಾಯಿಸಿರೋ ಹಾಲಿಗೆ ಚೆನ್ನಾಗಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಬೇಗ ಗಟ್ಟಿಯಾಗೋಗುತ್ತೆ. ಸೊ ಹೀಗೆ ಹಿಂಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನೋಡಿ ಚೆನ್ನಾಗಿ ಕುದಿ ಬಂತು. ಆಮೇಲೆ ಹಾಗೆ ಡ್ರೈ ಫ್ರೂಟ್ಸ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಳ ಹಿಡಿಯುತ್ತೆ, ಆಮೇಲೆ ಗಟ್ಟಿನೂ ಆಗೋಗುತ್ತೆ. ಇದನ್ನು ತುಂಬ ಹುಷಾರಾಗಿ ಮಾಡಬೇಕು, ಲೋ ಫ್ಲೇಮಲ್ಲೇ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಈ ಥರ ಬಂದಿದೆ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ, ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನೋಡ್ತೀರಾ ನೀವು ಫೈನಲಾಗಿ ಹೇಗೆ ಬರುತ್ತೆ ಅನ್ನೋದನ್ನು. ಚೆನ್ನಾಗಿ ಇನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಗೆ ಕ್ಯಾರಮೆಲ್ ಆಗಿರೋದ್ರಲ್ಲಿ ಇದನ್ನು ಬಿಸಿಯಾಗಿ ಇದನ್ನು ಅದರಲ್ಲಿ ಶಿಫ್ಟ್ ಮಾಡಿಕೊಂಡು ಸೊ ಲೆವೆಲಾಗಿ ಮಾಡ್ಕೊತಾ ಇದ್ದೀನಿ. ಈಗ ಲೆವೆಲಾಗಿ ಮಾಡಿಕೊಂಡು ಅದನ್ನು ಸೆಟ್ ಆಗೋದಕ್ಕೆ ಸ್ವಲ್ಪ ಅಲ್ಲಾಡಿಸ್ಕೋಬೇಕು, ಅದನ್ನ ಕ್ಲೀನಾಗಿ ಸೆಟ್ ಆಗಿದೆಯಾ ಅಲ್ವಾ ಅಂತ. ಸೊ ಇದನ್ನು ತಣ್ಣಗೆ ಮಾಡಿಸ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಒಂದು 3 hours 2 hours ಆದರೆ ಇಡಬೇಕು. ಸೊ ನಾನು ಮ್ಯಾಗಿ ತಿಂದ್ಕೊಂಡೆ ನನ್ನ ಮಗಳ ಜೊತೆ.
ಹೀಗೆ ನೆನ್ನೆ ಬಿಗ್ ಬಾಸ್ ನೋಡಿರಲಿಲ್ಲ, ಬಿಗ್ ಬಾಸ್ ನೋಡಿಕೊಂಡೆ, ಮ್ಯಾಗಿ ತಿಂದ್ಕೊಂಡೆ. ಅವಳು ನಾನು ತಿಂತೀನಿ ಮಮ್ಮಿ ಅಂದು ಸ್ವಲ್ಪ ಅವಳಿಗೂ ಕೊಟ್ಬಿಟ್ಟು ನಾನು ಬಿಗ್ ಬಾಸ್ ನೋಡ್ತಾ ಮ್ಯಾಗಿ ತಿಂದ್ಕೊಂಡಿದ್ದೆ. ಹೀಗೆ ಫ್ರಿಜ್ಜಲ್ಲಿ ನೋಡಿದ್ದೆ ಆವಾಗಲೇ. 3 ಡೇಸ್ ಆಯಿತು ಬಟಾಣಿ ತೊಗೊಂಡು ಬಿಡಿಸಿರಲಿಲ್ಲ, ಮರ್ತೋಗಿದೆ ಫ್ರಿಜ್ಜಲ್ಲಿಟ್ಟು. ಸೊ ಹಾಗೆ ಫ್ರೀ ಆಗಿದ್ದೀನಲ್ವ ಅಂತ ಅದನ್ನು ಬಿಡಿಸ್ಕೊಬಿಡೋಣ ಅಂತ ಇಬ್ಬರು ಕೂತ್ಕೊಂಡು ನಾನು ನನ್ನ ಮಗಳು ಬಟಾಣಿ ಬಿಡಿಸ್ತಿದ್ವಿ. ಅವಳು ನನಗೆ ಹೆಲ್ಪ್ ಮಾಡ್ಕೊಂಡು ಬಿಡಿಸ್ಕೊಂಡಿದ್ಲು. ಅವಳು ಆಟಾಡಿಕೊಂಡು ಚಲ್ಕೊಂಡು ಅವಳು ಎಷ್ಟಿದೆ ಅಂತ ಫಸ್ಟು ಎಷ್ಟಿದೆ ಅಂತ ಕೌಂಟ್ ಮಾಡ್ತಾಯಿದ್ಲು. ಅದರಲ್ಲಿ ಎಷ್ಟಿದೆ 10 ಇದೆಯಂತೆ. ಸೊ ಹೀಗೆ ಬಿಡಿಸ್ಕೊಂಡು ಈಗ ಬಟಾಣಿ ಬಿಡಿಸಿದ್ದು ಮುಗೀತು. 11:15 ಆಯಿತು. ನಮ್ಮ ಯಜಮಾನರು ಕಾಲ್ ಮಾಡಿದೆ, ಹೊರಗಡೆ ಬಂದಿದ್ದೀನಿ ಅಂದರು. ಸೊ ಬಂದೆ. ನನಗೆ ಗೊತ್ತಿಲ್ಲದಿರೋ ಥರನೇ ಕೇಕ್ ತಂದಿದ್ರು ಸರ್ಪ್ರೈಸಾಗಿ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ನನ್ನ ಮಗಳು ಕೆಳಗಡೆನೇ ಹೋಗ್ಬಿಟ್ಟಿದ್ಲು ಪಪ್ಪ ಬರ್ತಾಯಿದ್ದಾರೆ ಅಂತ. ಸೊ ನಾನು ಸರಿ ಇನ್ನು 10 ಗಂಟೆ 11:15 ಆಯ್ತಲ್ಲ ಅಂದ್ಬಿಟ್ಟು ನಾನು ರೆಡಿಯಾಗಿದ್ದೆ. ನನಗೋಸ್ಕರ ಬೀಡ ತಂದಿದ್ದಾರೆ. ನನಗೆ ಬೀಡ ಅಂದರೆ ತುಂಬ ಇಷ್ಟ. ನಾನ್ ವೆಜ್ ತಿಂದಾಗ ಬೀಡ ತಿನ್ನೋಕ್ಕೆ ಇಷ್ಟ. ಇವತ್ತು ನಾನ್ ವೆಜ್ ತಿಂದಿಲ್ಲ, ಮಧ್ಯಾಹ್ನ ತಿಂದಿದ್ದು. ಸೊ ನಾನು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಫ್ರೆಶ್ ಆಯಿತು. ಈಗ ಬನ್ನಿ ನೋಡೋಣ ಹೇಗಾಗಿದೆ. ಕಸ್ಟರ್ಡ್ ಪುಡ್ಡಿಂಗ್ ಅಂತ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಟೈಮ್ ಮಾಡಿದ್ದು. ಚೆನ್ನಾಗಿ ಬಂದಿಲ್ಲ ಅಂದರೆ ಯಾರೋ ಬೈಕೋಬೇಡಿ ನನ್ನ. ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ಯಜಮಾನ್ರಂತೂ ನಗ್ತಾ ಇದ್ದಾರೆ. ಅವ್ರಿಗೆ ಚೆನ್ನಾಗಿಲ್ಲ ಅಂದರೆ ಅವ್ರು ನಿಜವಾಗ್ಲೂ ತಿನ್ನಲ್ಲ, ನನಗೆ ತಿನ್ನಿಸ್ತಾರೆ ಫುಲ್ಲು. ನೋಡೋಣ ಈಗ ಶಿಫ್ಟ್ ಮಾಡ್ತೀನಿ ಪ್ಲೇಟ್ಗೆ. ಹೇಗೆ ಬಂದಿದೆ ಅಂತ ನೋಡೋಣ. ನಾಟ್ ಬ್ಯಾಡ್, ಓಕೆ ಫೈನ್, ಚೆನ್ನಾಗಿದೆ. ನೋಡೋದಕ್ಕೆ ಟೇಸ್ಟ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು. ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಬಾಯಿಗೆ ಸಿಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ಅದೇನಂದರೆ ಶೇಪ್ ಚೆನ್ನಾಗಿ ಬಂದಿರಲಿಲ್ಲ ಅಷ್ಟೇ. ನಾನೇನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕಾಗಿತ್ತು, ಬೇಗ ತೆಗೆದುಬಿಟ್ಟಿದ್ದೀನಿ ಅಷ್ಟೇ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಈಗ 12 ಗಂಟೆ ಆಗ್ತಾಯಿದೆ, 2 ನಿಮಿಷ ಬ್ಯಾಲೆನ್ಸ್ ಇದೆ. ಸೊ 12 ಗಂಟೆ ಆಯಿತು. ಅಪ್ಪ ಮಗಳು ಕೇಕ್ ಕಟಿಂಗ್ ಮಾಡ್ತಾಯಿದ್ದಾರೆ. ಸೊ ನನ್ನ ಮಗಳು ತಿನ್ನಿಸಿದರೆ ಬೇಡ ನಾನೇ ತಿನ್ನಬೇಕು ಅಂತ ಅವಳೇ ತಿಂದಳು. ನಾನು ಮಾಡಿದ್ದಿದ್ದು ಪುಡ್ಡಿಂಗ್ನ ತಿಂದ್ಕೊಂಡೆ. ಸಾಂಗ್ ಆನ್ ಆಯಿತು, ಮ್ಯೂಸಿಕ್ ಚೆನ್ನಾಗಿ ಕೇಳಿಸ್ತಿತ್ತು, ಡ್ಯಾನ್ಸು ಎಲ್ಲ ಚೆನ್ನಾಗಿತ್ತು. ನನ್ನ ಮಗಳು ಚಿಕ್ಕದಾಗಿ ಡ್ಯಾನ್ಸ್ ಮಾಡ್ತೀನಿ ಮಮ್ಮಿ ಅಂದರೆ ಡ್ಯಾನ್ಸ್ ಮಾಡೋ ಅಂದರೆ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅವಳು ಒಬ್ಬಳೇ. ಅವಳಿಗೆ ಇಷ್ಟ ಡ್ಯಾನ್ಸ್ ಮಾಡೋದು. ನನ್ನ ಈ 2025 ಎಲ್ಲ ಜೀವನದಲ್ಲಿ ಖುಷಿ, ನೆಮ್ಮದಿ, ಆರೋಗ್ಯ ಇರಲಿ ಅಂತ ಎಲ್ಲರೂ ದೇವರು ಬೇಡ್ಕೊಳ್ಳೋಣ. 2024 ಕೊನೆಯ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.